ಮೊಮ್ಮಗನೇ ಯಾಕ್ಲ ಬೇಜಾರು ಮಾಡ್ಕೊಂಡಿಯೇ ಸುಮ್ಕಿರ್ಲ ನೀನು. ನೀನು ಸುಮ್ಕಿರತ್ ಕಲ್ತ್ಕೊಳ್ಳಲ್ಲ ಮೊಮ್ಮಗನೇ ನೀನು. ಅದು ಈಗ ನಿಂಗೆ ಡೈವರ್ಸ್ ಬೇಕು ಅಂತ ಹೇಳ್ತಿದ್ದೆ ತಾನೆ. ಈಗ ಬೋನ್ ಸೈನ್ ಹಾಕ್ತಾರೆ. ಅದು ಇವನು ಪೇಪರ್ ಮಡಗಿದಲ್ಲ ಎತ್ಕೊಬಿಟ್ ಬಾ ಹೋಗು. ಆ ಪೇಪರ್ ಮೇಲೆ ಸೈನ್ ಹಾಕ್ಬಿಟ್ಟು ಆಮೇಲೆ ಲಾಯರ್ ತಕ ಹೋಗ್ಬಿಟ್ಟು ಮಾತಾಡಿವಂತೆ. ಎತ್ಕೊಬಿಟ್ ಬಾ ಹೋಗು ಪೇಪರ್. ಅಜ್ಜಿ ಎಲ್ಲಿಂದ ತಂದು ಕೊಡ್ಲಿ 10 ಲಕ್ಷನ? ನನ್ನ ಹತ್ರ ಏನು ಕುಣಿತಾಯ್ತಾ ಈಗ 10 ಲಕ್ಷ ರೂಪಾಯಿ? ಅವ್ರು ಕೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಎಲ್ಲಿಂದ ಎತ್ಕೊಬಿಟ್ಟು ಬರಲ್ಲ ಅಜ್ಜಿ. ಇವಾಗ ಸದ್ಯಕ್ಕೆ ಅದೆಲ್ಲನೂ ಆಗ್ದಿರೋ ಕೆಲಸ. ಈಗ ನೋಡು, ಈಗ ಎಲ್ಲನೂ ನಿನ್ನ ಹತ್ರ ಕಾಸಿಲ್ಲ ಬುಟ್ಟಾಕು. ಡೈವರ್ಸ್ ಕೊಡ್ಲಿಲ್ಲ ಅಂದರೆ ಅವಳು ಹಂಗೆ ನೀ ಇಟ್ಕೊಂಡ್ಲಿ, ನಾನು ಸುಮ್ಮನೆ ಆಯ್ತೀನಿ. ಈಗ ಅದೆಲ್ಲ ಯಾಕೆ ಬುಟ್ಟಾಕು. ಲೋ ಅಯ್ಯಯ್ಯಯ್ಯಯ್ಯ, ನೀನು ನಿಮ್ಮ ಅಮ್ಮ ಆತ್ರಿಗೆ ಟಾಂಜನೆ ಆಡ್ದಂಗೆ ಆಡೋದು. ಈಗ ಅವಳು ಬೊತ್ತಾಳೆ, ಮೂರ್ವಾ ದಿನ ಸೈನ್ ಮಾಡ್ಬಿಟ್ಟು ಮುಚ್ಕೊಂಡು ಹೋಯ್ತಾಳೆ. 10 ರೂಪಾಯಿ ದುಡ್ಡು ಕೇಳಲ್ಲ. ಕೇಳಿದ್ರೆ ಎಕ್ಕಡ ತಕೊಂಡು ಹೊಡಿತೀನಿ, ನೀನು ಸುಮ್ಮನೆ ಹೋಗು. ಇದೇನಜ್ಜಿ, ಏನು ಮಾಯ ಮಾಡ್ತಾ ಇದೀಯಾ? ಬಂದ್ಬಿಡ್ತಾಳೆ. ಬಂದ್ಬಿಟ್ಟು ನಿನಗೆ ಮತ್ತಿನ್ನೊಂದ್ಸಲ ವಿಷ ಕೊಟ್ಬಿಡು, ನೆಗದ್ ಬೀಳಿ ತಿರ್ಗಿ ಆಮೇಲೆ ನನ್ನ ಮೇಲೆ ಬರ್ತದೆ. ಅಜ್ಜಿ ಯಾವ ಡೈವರ್ಸು ಬೇಡ, ಏನು ಬೇಡ, ಇದ್ರೆ ನೆಮ್ಮದಿಗಿದ್ಬಿಡ್ತೀನಿ ನಾನು. ಸುಮ್ಮನೆ ಹೋಗಜ್ಜಿ ನೀನು. ಡೈವರ್ಸ್ ಅಂತೆ ಡೈವರ್ಸು ಬೇಡ, ಎಂಥದೂ ಬೇಡ. ನೀನು ಸುಮ್ಕಿರೋದು ಕಲ್ತ್ಕ ಈಗ. ಡೈವರ್ಸು ನೀನು ನನಗೆ 10 ಲಕ್ಷ 2 ಲಕ್ಷ ಇಲ್ಲ ಎದುರಿಸೋದು, ನೀನು ಏನೇನೋ ತಿಕ್ಲು ಹಿಡಿಯ ಎಲ್ಲ ಮಾಡ್ತೀಯಾ. ನಿಂಗೆ ಈ ಅಜ್ಜಿ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಸುಮ್ಮನೆ ನಿಂತ್ಕೊಂಡು ನೋಡು ಏನಾಯ್ತದೆ ಅಂತ. ಆಗ್ಲೇ ಫೋನ್ ಹಾಕಿದ್ದೆ ಗೊತ್ತವ್ರಂತೆ. ಏನೋ 5 ನಿಮಿಷಕ್ಕೆ ಬಂದು ನಿಂತ್ಕೊತಾರೆ ಮನೆ ಮುಂದೆ. ಪೇಪರ್ ಹೊಂದಿಸ್ಕೊಬಿಡ್ ಬಾ. ಅಕಸ್ಮಾತ್ ನಾನು ಹಾಕ್ಲಿಲ್ಲ ಅಂದ್ರೆ ನಾನು ನೋಡ್ಕೊತೀನಿ, ನೀನು ಹೋಗು. ನಾನು ಯಾಕ್ಲೆ ಇಸಾಕ್ದಾಗ ನೀನೇ ಬಂದ್ಬಿಟ್ಟು ದೊಡ್ಡದಾಗ ಸೂಪರ್ ಹೀರೋ ಥರ ಕಾಪಾಡ್ಬಿಟ್ಟಲ್ಲಪ್ಪ ನೀನೇನಿಯಾ. ಬ್ಯಾಡ 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 ಅಂತ ಅಷ್ಟು ಹೇಳಿದ್ರು ಕುಣ್ಕೊಂಡು ಕಾಪಾಡ್ಬಿಟ್ಟಲ್ಲ ನೀನು. ಈಗ ಹೋಗು, ನಿನ್ನ ಕೈಲಿ ಏನು ಕಿಸಿಯಲ್ಲ ಅಂತ ಗೊತ್ತಾಗೇನಿಯಾ. ನಾನು ಕಿಸಿದ್ಬಿಟ್ಟು ಬಂದಿರೋದು. ಮುಚ್ಕೊಂಡು ಹೋಗೇನೋ ಕ್ಯಾಮೆ ನೋಡ್ಕೊ ಹೋಗು. ಈ ಅಜ್ಜಿ ಏನೋ ಎಡವಟ್ಟು ಕೆಲಸ ಮಾಡ್ತದೆ ಅಂತ ನಿನಗೆ ಅರ್ಥ. ಅವಳು ಯಾಕೆ ನನ್ನ ಹತ್ರ ದುಡ್ಡು ಇಸ್ಕೊಳ್ಳಿದಂಗೆ ಸೈನ್ ಆಗ್ತಾಳೆ? ಈ ಅಜ್ಜಿ ನಂಬಕ್ಕಾಗಿಲ್ಲ. ಖತರ್ನಾಕು ಅಂತೂ ನನ್ನ ಕೊಂಬಿ ಹಿಂದೆ ಕಳ್ಸೋ ಗಂಟ ನೆಮ್ಮದಿನೇ ಇಲ್ಲ ಅಂತ ಅನ್ನಿಸ್ತದೆ. ಬೇಡ ಬೇಡ ಬೇಡ, ಈ ಅಜ್ಜಿ ಇದು ಬಿಟ್ರೆ ಎಲ್ಲ ಎಡವಟ್ಟೆ. ಒಸಿ ನೋಡ್ಕೋಬೇಕು, ಇಲ್ಲಾಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಯ್ತದೆ. ಓ ನಮಸ್ಕಾರ ಅಕ್ಕ. ನಮಸ್ಕಾರ. ಬಂದ್ರ ನಿಮ್ಗೋಸ್ಕರನೇ ಕಾಯ್ಕೊಂಡು ಕುಂತಿದ್ದೆ. ನಿಮ್ಮನ್ನ ಏನಾರ ಒಳಗಡೆ ಬಿಟ್ಕೊಬಿಟ್ರೆ ಮನೆಯೆಲ್ಲ ತಿರು ಗಂಜಾಕ್ಬಿಟ್ಟು ಸಾರಿಸ್ಬೇಕಾಯ್ತದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಯಾಕೆ ನನ್ನ ಸೊಸೆಗೆ ಬೇರೆ ಸಾರ್ಸೋದು ಕಷ್ಟ ಅಂತ ಹೇಳ್ಬಿಟ್ಟು ನಾನೇ ಈಚೆ ಕಡೆನೇ ಕುಂತ್ಕೊಂಡಿದ್ದೆ. ನೀವೇನು ಒಂದೇ ಕಿತ್ತ ಒಳಗಡೆಗೆ ನುಗ್ಬಿಡೋದೇನಿಯಾ. ನಿಮ್ಮಂಥವ್ರು ಒಳಗಡೆಗೆ ನುಗ್ಬಿಟ್ರೆ ಬರಬಾರ್ದು ಪಾಪ, ಬರಬಾರ್ದು ಕರ್ಮ ಎಲ್ಲನೂ ಬಂದ್ಬಿಡ್ತದೆ. ಯಾಕೆ ಬೇಕು ಹೇಳಿ ನನಗೆ? ಸರಿ ಮೊಮ್ಮಗನೇ ಹೋಗಿ ಪೇಪರ್ ಎತ್ಕೊಬಿಟ್ಟು ಬರ್ಲಾ? ನಾವೇನು ಪೋರ್ಟ್ಮೆಂಟಿಗೆಲ್ಲ ಒಳಗಡೆಗೆ ಬಂದಿದ ತಕ್ಷಣ ಗಂಜಾಕ್ ಸಾರ್ಸಕ್ಕೆ ಏನೋ ಬಿಟ್ಬಿಟ್ಟು ಹೋದ್ವಿ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡಬಾರ್ದು. ನಾವೇನು ಬಿಟ್ಬಿಟ್ಟು ಹೋಗ್ಬಿಟ್ವಿ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ನೀವು ಹಿಂಗೆ ಮಾತಾಡೋದು ಚೆನ್ನಾಗಿರಕ್ಕಿಲ್ಲ. ಓಯ್, ನಿನಗೀಗ ನಾನು ಹೇಳಿದ ಕೆಲಸ ಮಾಡ್ತೀಯಾ? ಇಲ್ಲ ಅಂದ್ರೆ ಮಾಡ್ತೀನಿ. ಅದೇನೋ ಡೈವರ್ಸ್ ಪೇಪರ್ ಸೈನ್ ಹಾಕ್ಬೇಕಲ್ಲ, ಹೋಗಿ ತಗೊಂಬಿಟ್ ಬಾ, ಸೈನ್ ಹಾಕ್ತೀನಿ. ಇವಾಗ ಅದು ಹೆಂಗೆ ಒಪ್ಕೊಂಡ್ಲಪ್ಪ? ಜೀವನಾಂಶ ಇಲ್ದಿದ್ದಂಗೆ ನಮ್ಮ ಅಜ್ಜಿಗೆ ಏನು ಖತರ್ನಾಕ್ ಬುದ್ಧಿ ಏನು ಬಂದ್ಬಿಡುತ್ತೆ ನಮ್ಮ ಅಜ್ಜಿಗೆ. ನಮ್ಮ ಅಜ್ಜಿ ಖತರ್ನಾಕೆ. ಏನ್ಲ ಮೊಮ್ಮಗನೇ ಮಕ್ಕ ನೋಡ್ತಿದ್ದೀಗ ನೀನು? ಏನು ಹಿಂಗೆ ಪಿಳಿ ಅಂತ ನೋಡ್ತಾ ಇದೆಯಲ್ಲ? ಹೋಗ್ಲಾ, ಹೋಗಿ ಅದೇನೋ ಪೇಪರ್ ಅಲ್ಲ ಎತ್ಕೊಂಡ್ಬಿಡ್ಬಾ ಹೋಗು. ಪೇಪರ ಹೋಗು. ತುಂಬಾ ಕೀಳನ್ನಿಗೆ ನೋಡ್ತಿದ್ರಿ ಅಲ್ವಾ? ಈ ಮುದ್ಕಿ ಕೈಲಿ ಏನ್ ಮಾಡಕ್ಕಾಯ್ತದೆ? ಈ ಮುದ್ಕಿ ಏನ್ ಕಿಸಿತಾಳೆ ಅಂತ ಹೇಳ್ಬಿಟ್ಟು ಈ ಮುದ್ಕಿ ಎಲ್ಲನೂ ಮಾಡ್ತಾಳೆ. ಮುದ್ಕಿ ಖತರ್ನಾಕು. ನನ್ನ ಮಕ್ಕಳು ಅವಲ್ಲ ಮೂರುನು ಪೆದ್ ಬಡೈತದವ ಅಷ್ಟೇ. ನೀನಿಯ ನಾನ್ ಪೆದ್ ಬಡೈತದಲ್ಲ. ನಿಮ್ಮಂತವ್ರನ್ನ ಸೋಜನ ನೋಡ್ಬಿಟ್ಟು ಬಂದೀವ್ನಿ. ಪುಗ್ಸಟ್ಟೆ. ನಿಮ್ ತಗೆಲ್ಲ ಪುಗ್ಸಟ್ಟೆ ಸೈನ್ ಹಾಕ್ಸ್ಕೊಳಕ್ಕೆ ನಾನು ಯೋನ್ ಬೇಕಾದ್ರೂ ಮಾಡ್ತೀನಿ ನಾನಂತೂ. ಇನ್ನು ನನ್ನ ಈ ಮುದ್ಕಿ ಅಂತಾನೆ ಮನ್ಸ ಬೈಕತಾ ಇದೆಯಲ್ವಾ? ಬೈಕ ಮುದ್ಕಿ ಕಿತ್ತೋದೋಳು ಹಿಂಗೇನು ಅನಿಸೋದು ಅದನ್ನೆಲ್ಲ ಬೈಕ ನೀನು. ನಾವೇನು ಹಂಗೆ ಅನ್ಕೋತಿಲ್ಲ ಹೇಳು. ನಿಮ್ಮನ್ನ ನಮ್ಮ ಕಾಪಿಗೆ ಇಸಾಕ್ದಲ್ಲ ಅವಾಗನೇ ಗೊತ್ತಾಯ್ತು ನೀನು ಎಂತ ಖತರ್ನಾಕ್ ಮುದ್ಕಿ ಅಂತ ಹೇಳ್ಬಿಟ್ಟು. ಇಸಾಕದ್ ಹಾಕ್ಬಿಟ್ಟು ನಮ್ಮ ಮೇಲೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟಲ್ಲ, ಹಾಗೆ ಇನ್ನೂ ಸಂದ ಗೊತ್ತಾಯ್ತು ನೀನು ಎಂತ ಖತರ್ನಾಕು ಅಂತ ಹೇಳ್ಬಿಟ್ಟು. ಅದಕ್ಕೆ ನಿಮ್ಮ ಸವಸ ನನಗೆ ಬೇಡ, ನಮ್ಮ ಸವಸ ನಿಮಗೆ ಬೇಡ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಫಿಕ್ಸ್ ಮಾಡ್ತಾ ಇರೋದು. ನಿಮ್ಮ ಸವಸ ನನಗಂತೂ ಬ್ಯಾಡವೇ ಬೇಡ. ಪೇಪರ್ ಕೊಡಿ, ಸೈನ್ ಹಾಕ್ತೀನಿ. ತುಂಬಾ ಅಂದ್ರೆ ತುಂಬಾ ಮೋಸ ಮಾಡ್ಬಿಟ್ಟೆ ನೀನಂತೂ ನನಗೆ. ತಗ ಹಾಕು, ಎಲ್ಲನ ಇರು, ಚೆನ್ನಾಗಿರು. ಯಾವನ್ ಜೊತೆನ ಇರು, ಚೆನ್ನಾಗಿರು ಅಷ್ಟೇ. ನೀನಿಯ ಅವನಿಗೂ ನನ್ನಂಗೆ ನೀ ಮೋಸ ಮಾಡ್ಬಿಟ್ಟು ಕೈ ಕೊಟ್ಬಿಟ್ಟು ದುಡ್ಡಿಲ್ಲ ಗತಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟು ಹೋಗ್ಬೇಡ. ಅವನ ಜೊತೆ ಖುಷಿಯಾಗಿ ಚೆನ್ನಾಗಿ ನೀ ಇದ್ಬಿಡು, ಸರಿನಾ? ನನಗೆ ಮಾಡ್ದಂಥ ಮೋಸ ಮಾತ್ರ ಯಾರಿಗೂ ಮಾಡಕ್ಕೆ ಹೋಗ್ಬೇಡ. ಎಲ್ಲ ಗಂಡುಗಳಿಗೂ ಕಷ್ಟ ಇರ್ತದೆ. ಹಂಗಂತ ಎಲ್ಲರೂ ಹಿಂಗೆ ಬಿಟ್ಟೋಗಂಗಿದ್ರೆ ಪ್ರಪಂಚದಾಗೆಲ್ಲ ಡೈವರ್ಸ್ ಆಗಿರೋ ಗಂಡ ಹೆಂಡತಿಗಳೇನಿಯ ತುಂಬಿ ತುಳುಕ್ತಾ ಇದ್ರು. ನೀನೇನ್ ದೊಡ್ಡ ಸಾಚ ಎಂಟಿನ ಸಾಕಕ್ಕೆ ಯೋಗ್ಯತೆ ಇಲ್ದಿದ್ದಂಗೆ ನೋಡು ಬೀದಿನಾಗ ಬಿಟ್ಟು ಓಡಾಡ್ತಿದ್ದೋ ನೀನು. ನಮಗೆ ಬುದ್ಧಿ ಒಳಗೆ ಬೇರೆ ಬತ್ತೀಯೇನು? ದೊಡ್ಡ ಸಾಚಂತರ ನೀನಂತೂ ನೋಡು. ಸುಮ್ಕೆ ನೀ ಇರೋದು ಕಲ್ತ್ಕೊಬಿಡು ನೀನು. ಅದು ಇದು ಅಂತ ಹೇಳ್ಬಿಟ್ಟು ನೀನು ಮಾತಾಡಕ್ಕೆ ನೀ ಬರ್ಬೇಡ ನೀನು. ಮಗಳೇ ಸೈನು ಏನು ಮಾಕ ನೋಡ್ತಿದ್ಯಾ? ಅವ್ರಂಗಿ ಮಾತುಗಳಿಗೆಲ್ಲ ಬಗ್ಗಕ್ಕೆ ಹೋಗ್ಬೇಡ. ಬಂದ್ಬಿಟ್ಟ ಎಂಟಿದಾಗ ದುಡಿಸ್ಕೊಂಡು ತಿಂತಿದ್ದ. ಎಂಟಿ ಕಷ್ಟ ಕೇಳೋಕ್ಕಿರಲಿಲ್ಲ ಒಂದಿನಕ್ಕೂ. ಇವಾಗ ಇಲ್ದಿರ ಮಾತುಗಳೆಲ್ಲ ಮಾತಾಡ್ತಾನೆ. ನನ್ನ ಮಗಳೇನು ಮೋಸ ಮಾಡಿಲ್ಲ, ನೀನು ಮೋಸ ಮಾಡಿರೋದು, ನಿಮ್ಮ ಅಮ್ಮ ಮೋಸ ಮಾಡಿರೋದು. ಸೊಸೆ ಅಂತಲೂ ನೋಡ್ತಿದ್ದಂಗೆ ಬೀದಿಗೆ ಒಟ್ಟಿರೋದು ನಿಮ್ಮ ಅಮ್ಮ, ನಾವಲ್ಲ. ಮಾಡೋದೆಲ್ಲ ಮಾಡ್ಬಿಟ್ಟು 10 ರೂಪಾಯಿ ಸಾಕಕ್ಕೆ ಯೋಗ್ಯತೆ ಇಲ್ದಿರೋ ಥರ ಎಲ್ಲ ಮಾಡ್ಬಿಟ್ಟು ಈಗ ನೋಡು ನನ್ನ ಮಗಳದೇನೆ ನೀ ದೊಡ್ಡ ತೆಪ್ಪು ಅಂತ ಮಾತಾಡ್ತಿದ್ಯಾ? ನನ್ನ ಮಗಳು ಮ್ಯಾನೇಜರ್ ಜೊತೆ ಓಡಾಡ್ರೆ ನೀನು ಮ್ಯಾನೇಜರ್ ಎಂಟ್ರ ಜೊತೆ ಓಡಾಡ್ತಾ ಇದ್ದೆ, ಅವಾಗ ಸಹಿಸ್ಕೋಬೇಕು ನಾವು ಮಾತ್ರ. ಆದರೆ ನೀನು ಮಾತ್ರ ಗಂಡ್ಸಲ್ವೇನಪ್ಪ, ನೀನು ಸಹಿಸ್ಕೊಳ್ಳಂಗಿಲ್ಲ. ಏನೇ ಮಕ್ಕ ನೋಡ್ತಿದ್ಯಾ? ಆಕೆ ಸೈನ್ನ
ನೋಡು ಒಂದ್ಸಲ ಕೋರ್ಟಿಗೆ ಬರ್ಬೇಕಾಯ್ತದೆ. ನಾನು ಫೋನ್ ಹಾಕ್ತೀನಿ, ಕೋರ್ಟಿಗೆ ಬಂದ್ಬಿಟ್ಟು ಡೈವರ್ಸ್ ಒಪ್ಪಿಗೆ ಅಂತ ಹೇಳ್ಬಿಟ್ಟು ಹೇಳ್ಬೇಕು ಅಷ್ಟೇನಿಯ. ಈ ಪೇಪರು ಸೈನ್ ಹಾಕಿದ್ಯಲ್ಲ, ಲಾಯರ್ ತರ ತಗೊಂಡೋಗ್ಬಿಟ್ಟು ಸಬ್ಮಿಟ್ ಮಾಡ್ತೀನಿ ನಾನು. ಸರಿ ಆಯ್ತು. ಅಪ್ಪ ನಮ್ಮ ಮನೆ ಗಂಟಿ ದೊಡ್ಡ ಪೀಡೆ ತೊಲಗ್ತು ಅಂತ ಈಗ ಸಮಾಧಾನ ಆಯ್ತೈತೆ ನನಗಂತೂ. ದೊಡ್ಡ ದೊಡ್ಡ ಪೀಡೆ. ಇವತ್ತಿಂದ ನಾನು ನನ್ನ ಮೊಮ್ಮಗ ಎಲ್ಲರೂ ಖುಷಿಯಾಗಿರ್ಬೋದು. ಸದ್ಯ ಹೋಗು, ಅದೇನೋ ಕೋರ್ಟಾಗ ಬಂದು ಮಾತಾಡ್ಬೇಕಂತೆಲ್ಲ ಬಂದು ಮಾತಾಡು. ಸೈನ್ ಹಾಕೊಟ್ಟೆಲ್ಲ ಬಿಟ್ಟು ಅಷ್ಟೇನೇ ಸಾಕು. ಹೋಗ್ತಿರು, ಬಂದಾರಿಗೆ ಸುಂಕ ಇಲ್ಲ ಅಂತ ಹೇಳ್ಬಿಟ್ಟು. ನನ್ನ ಮೊಮ್ಮಗನ ಜೀವನ ಆಳ್ಗೆಡೋಗ್ಬಿಟ್ಟು ಹೋಯ್ತಿದ್ಯಲ್ಲ, ಹೋಗು ಪರವಾಗಿಲ್ಲ. ಮ್ಯಾನೇಜರ್ ಜೊತೆ ಸುಖ ಸಂತೋಷವಾಗಿ 100 ಕಾಲ ಬಾಳು. ನಿನಗೆ ಈಗ ಗೊತ್ತಾಗಕ್ಕಿಲ್ಲ, ನೀನು ನನ್ನ ಮೊಮ್ಮಗಂಗೆ ಹೆಂಗೆ ಕೈಯ್ಯತದೋ ಹಂಗ ಮ್ಯಾನೇಜರ್ ನನ್ನ ಮಗ ಕೈಯ್ಯತದನಲ್ಲ, ಆವಾಗ ಗೊತ್ತಾಯ್ತದೆ ನಿನಗೆ. ಅವನು ಗಂಡ್ಸು ನಿನ್ನ ಮೊಮ್ಮಗಂತರ ಅಲ್ಲ, ಅವನು ಗಂಡ್ಸು. ಅವನು ಯಾಕೆ ಕೈಯ್ಯತಾನೆ, ಅವ್ನು ಕಷ್ಟಪಟ್ಬಿಟ್ಟು ಅವನು ನೋಡ್ಕೊಳ್ಳೋದವನು ಗೊತ್ತು ತಗ. ಹೆಂಗೆ ಹೇಳ್ತಾಳೆ ಅಂದ್ರೆ ಈ ಅಮ್ಮನೆ ಸಾಚೈ 100 ಪೋರ್ಟ್ 20 ನಂಗೆ ಮಾತಾಡೋದು. ಬಾರೆ ಮಗಳೇ, ಸೈನ್ ಹಾಕ್ದಲ್ಲ ಅದೇನೋ ಕೋರ್ಟ್ ಆಗ್ತಾನೆ ಮಾತಾಡೋದು. ಕೋರ್ಟಾಗ ಮಾತಾಡಿವಂತೆ ಬಾ, ಇವನ್ ತಾಗ ನಿಂತ್ಕೊಂಡು ಮಾತಾಡಿ ಏನು ಪ್ರಯೋಜನ. ಅಮ್ಮ 10 ರೂಪಾಯಿ ಕೊಡ್ಲಿಲ್ವಲ್ಲಮ್ಮ ನಮಗೆ, ಬಸ್ ಚಾರ್ಜ್ಗನ ಕೊಟ್ಟು ಕಳ್ಸಕ್ಕಿಲ್ವ ಇವರು? ಒಂದು 2,000 ಕೊಡಕ್ಕಿಲ್ವ? ಡೈವರ್ಸ್ ಕೊಟ್ಟರೆ ಜೀವನಾಂಶಕ್ಕೆ ಅಂತ ಹೇಳ್ಬಿಟ್ಟು ಎಷ್ಟೆಲ್ಲನೂ ಕೊಡ್ತಾರೆ. ಅಂಥದ್ರಾಗೆ 10 ರೂಪಾಯಿ ಇಸ್ಕೊಂಡಿದ್ದಂಗೆ ಸೈನ್ ಹಾಕಿರೋಳು ನಾನೇ ಅನ್ನಿಸ್ತದೆ ಕಣಮ್ಮ. 10 ರೂಪಾಯಿ ಏನು ಇಸ್ಕೊಂಡಿಲ್ವಲ್ಲಮ್ಮ ನಾನು? ನಂಗಂತೂ ಶಾನೆ ಬೇಜಾರಾಯ್ತೈತೆ ಕಣಮ್ಮ. ಅಲ್ಲ, ಎಂಡ್ರು ಅಂತ ಕಟ್ಕೊಂಡು 1 ವರ್ಷ ತನಕ ಜೀವನ ಮಾಡವಳೆ. ಅವಳಿಗೆ ಜೀವನಾಂಶ ಅಂತ ಏನು ಇಲ್ಲಾಂದ್ರೆ ಬಸ್ ಚಾರ್ಜ್ಗನ ಕೊಡೋದು ಬೇಡವಾ? ಯಾಕೆ ಪೊಲೀಸು ಫೋನ್ ಹಾಕ್ಬೇಕಾ? ಅಯ್ಯೋ, ನೀನ್ ಮಾಡೋದೆಲ್ಲ ಎಡವಟ್ ಕೆಲಸ ನೀನಿಯ. ನುಡಿಯಮ್ಮ ಸುಮ್ಕೆ ನೀನಿಯ. ಅಜ್ಜಿ, ಇದೆಲ್ಲ ಹೆಂಗಜ್ಜಿ ಸಾಧ್ಯ? 10 ರೂಪಾಯಿ ಇಸ್ಕೊಳ್ತಿದ್ದಂಗೆ ಅದು ಹೆಂಗಜ್ಜಿ ಸೈನ್ ಹಾಕಿ ಹೋಗ್ಬಿಟ್ಲು ಅವಳು. ಏನು ಬ್ಯಾಡ ಅಂತ ನೀನು ಫ್ರೀಯಾಗಿ ಸೈನ್ ಹಾಕ್ಬಿಟ್ಲಲ್ಲ ಅಜ್ಜಿ. ಏನಜ್ಜಿ ಮಾಡ್ತೀರಾ? ಈ ಹೆಂಗುಸ್ರುಗಳ್ನ ನಂಬಕ್ಕೆ ಏನೇ ಆಗಕ್ಕಿಲ್ಲಪ್ಪ. ಈ ಹೆಂಗುಸ್ರುಗಳು ಯಾವಾಗ ಏನು ಹೆಂಗೋ ಯಪ್ಪ ಒಂದೂ ಅರ್ಥ ಆಗಕ್ಕಿಲ್ಲ ನನಗಂತೂ. ಯಾವಾಗ ಏನು ಮಾಡ್ತಿರೋ ಏನು ಕತೆನೋ? ಹೆಂಗಜ್ಜಿ ಸಾಧ್ಯ? ಏನಜ್ಜಿ ಅಂತ ಖತರ್ನಾಕ್ ಐಡಿಯಾ, ಖತರ್ನಾಕ್ ಕೆಲಸ ಅದು ಏನಜ್ಜಿ ಮಾಡಿದೆ ನೀನು? ಫ್ರೀಯಾಗಿ ಬಂದು ಸೈನ್ ಹಾಕೋಕಂಗೆ ಹೇಳದ್ನಲ್ಲ ನೀನು ನಿಮ್ಮಮ್ಮ ಇಬ್ರು ನಂತಾಗೆ ಟ್ಯೂಷನ್ ಬರ್ರಿ, ಹೇಳ್ಕೊಡ್ತೀನಿ. ಹೋಗ್ರಲ್ಲ, ನ್ಯಾಯ ನೀತಿ ಧರ್ಮ ಅಂತ ಕುತ್ಕೊಂಡ್ರೆ ಇದೇ ಬಾಳೆ ನಿನ್ನ ಬಾಳಕ್ಕಾಗದು. ನ್ಯಾಯ ನೀತಿ ಧರ್ಮ ಪಕ್ಕಕ್ಕೆ ಇಟ್ಬಿಟ್ಟು 3 ದಿನಗೆ ಬಾಳದ್ ಕಲ್ತ್ಕ. ಅಂದ್ರೆ ಒಬ್ರಿಗೆ ಕೆಟ್ಟದ್ ಮಾಡಬಾರ್ದು ಬಿಟ್ರೆ ನಮಗೆ ಅಯ್ಯೋ ಅನಿಸ್ತಾರಲ್ಲ, ನಾವು ಅವ್ರಿಗೆ ಸರಿಯಾಗಿ ಅಯ್ಯೋ ಅನ್ಸಿ ನಿನ್ನ ಬುದ್ಧಿ ಕಲಿಸ್ಬೇಕು ಮಗ. ಈಗ ಡೈವರ್ಸ್ ಆಗೈತಲ್ಲ, ಅದು ಅಂತದ ಕೋರ್ಟ್ ಆಗೋದೇನೋ ಪಟ ಅಂತ ತೀರ್ಮಾನ ಮಾಡ್ಕೊಬಿಟ್ಟು ಅದು ಏನಾಯ್ತು ನಿನ್ ಕೆಲಸ ಮುಗಿಸ್ಕೊ ಹೋಗಿ ಸುಮ್ಕೆ ನೀನಿಯ. ಇಲ್ದಿರ ಆಟಗಳೆಲ್ಲ ಆಡಕ್ಕೆ ಹೋಗ್ಬೇಡ ನೀನು. ಹೋಗು ಸರ್ನ ಹೋಗಿ ನಿನ್ನ ಕೆಲಸ ಕಾರ್ಯ ಮುಗಿಸ್ಕೊಂಡು ಬಾ ಹೋಗು. ನೀನು ಯಾಕೆ ಡೈವರ್ಸ್ ಕೊಟ್ಲು ಹೆಂಗೆ ಕೊಟ್ಲು ಅದೆಲ್ಲ ನಿನಗೆ ಯಾಕ್ಲಬೇಕು? ಅದೇನೋ ಮುಂದೆ ಒರ್ಸ್ಕೊಬಿಟ್ಟು ಅದೇನೋ ಕೆಲಸ ಶ್ರಾವಣ ಶುರುವಾಗೈತೆ, ಅದೇನೋ ಸೆಡ್ಡು ಪಡ್ಡು ಕೊಡ್ತೀನಿ ಅಂದಲ್ಲ, ಹೋಗಿ ಕೊಟ್ಟೋಗು. ಒಂದೊಂದ್ಸಲ ದೊಡ್ಡ ವಿಲನ್ ತರ ಕಾಣಿಸ್ತೀಯಜ್ಜಿ ನೀನು. ಕಂಡ್ರೆ ಮೈಯೆಲ್ಲ ಉರ್ದೋಗ್ಬಿಟ್ಟು ಪಟ ಬಾರಿಸ್ಬಿಡ್ಬೇಕು ಅಂತ ಅನ್ನಿಸ್ತದೆ. ಇನ್ನೊಂದ್ಕಿತ ಏನು ಅನ್ನಿಸ್ತದೆ ಅಂದ್ರೆ, ಅಯ್ಯೋ ನಮ್ಮ ಅಜ್ಜಿ ಎಷ್ಟು ಒಳ್ಳೇದಪ್ಪ, ನನಗೋಸ್ಕರ ಏನೆಲ್ಲ ಮಾಡ್ತಾಳಪ್ಪ ಅಂತ ಅನ್ನಿಸ್ತದೆ. ವಿಲನ್ನು ನೀನೇ, ಹೀರೋಯಿನ್ನು ನೀನೇ. ಸರಿ ಅಜ್ಜಿ, ಆಯ್ತು, ಸೈನ್ ಹಾಕ್ಸ್ಕೊಟ್ಟಲ್ಲ, ಕೋರ್ಟಾಗ ಹೋಗಿ ಮಾತಾಡೋಣ. ಕೋರ್ಟಾಗ ಮಾತಾಡಿ ಅದೇನೋ ಸೈನ್ಗಿನ್ ಹಾಕಿಸ್ಕೊಬಿಟ್ಟು ಎಲ್ಲ ಮುಗಿಸ್ಬಿಡ್ತೀನಿ. ಸಾಕು, ಇನ್ನು ಯಾರು ಮದುವೆನೂ ಆಗಲ್ಲ, ಏನೂ ಆಗಿಲ್ಲ. ನಾನಂತೂ ಸನ್ಯಾಸಿ ಆಗೋಗ್ಬಿಟ್ಟು ಸನ್ಯಾಸತ್ವ ಸ್ವೀಕಾರ ಮಾಡ್ಬಿಡ್ತೀನಿ ಅಜ್ಜಿ. ಅಯ್ಯೋ ಹಳೆ ಬೇವರ್ಸಿ, ಏನಕ್ಕ ನಿನ್ನ ಡೈವರ್ಸ್ ಕೊಡ್ತಿದ್ದು? ಇನ್ನು ಸಂಡಕ್ಕಿರೋ ಹುಡುಗಿನ ಮದುವೆ ಮಾಡ್ಸೋಣ ಅಂತ ಈ ಬಿಕಾರಿ ಬಾಳ್ಕೊಂಡು ಸನ್ಯಾಸಿ ಆಯ್ತಾನಂತೆ. ಮುಚ್ಕೊಂಡು ಹೋಗ್ಲಾ. ಸನ್ಯಾಸಿ ಆಗಕ್ಕ ನನ್ನ ವಂಶ ಉದ್ಧಾರ ಆಗದ್ ಬೇಡವಾ? ನಿನ್ನಿಂದನೇ ಕಣಲ್ಲ ವಂಶ ಉದ್ಧಾರ ಆಗೋದು. ಆ ಶಾರದಿಗೂ ಹೆಣ್ಣು ಮಕ್ಳೇ, ನಿನಗೂನುವೆ ಇನ್ನ ನೀನು ಒಬ್ಬನೇ ಇರೋದು ನಮ್ಮ ಮನೆ ವಂಶಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ಲಾ ಸುಮ್ಕೆನೇನೆ. ನನ್ನ ಗಂಡನ ವಂಶ ಉದ್ಧಾರ ಆಗ್ಬಾರ್ದಾ? ಅದೇನೋ ಇನ್ನೊಂದು ಮದುವೆ ಮಾಡ್ಕೊಂಡು ನೀನೇ ಉದ್ಧಾರ ಮಾಡ್ಕೊಳ್ಳಿ, ನನಗಂತೂ ಆಗಕ್ಕಿಲ್ಲ.